ಹಲೋ ಗಾಯ್ಸ್, ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಬಸವರಾಜ್ ಗೇಮಿಂಗ್ BT ಕಡೆಯಿಂದ ಸ್ವಾಗತ ಅಂತ ಹೇಳ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋ ಶೇರ್ ಮಾಡಿ, ಹಾಗೆ ಕೂಡ ನೀವು ಲೈಕ್ ಮಾಡಿಬಿಟ್ಟು ಹೋಗಿ ಅಂತ ಹೇಳ್ತೀನಿ. ಈ ವಿಡಿಯೋ ಪೂರ್ತಿ ನೋಡಿ ಅಂತ ಹೇಳ್ತೀನಿ. ಹಾಗೆ ಒಂದು ಒಳ್ಳೆ ಲೂಟ್ ಅಂತ ಸಿಕ್ಕಿತ್ತು. ಇಲ್ಲಿ ಇಳಿದು ಇಲ್ಲಿ ಎನಿಮಿ ಕೂಡ ಇದ್ರು. ಹಾಗೆ ನೋಡೋಣ ಅಂತ ಫೈಟ್ ಕೊಟ್ಟೆ. ಒಂದು 54 ಡ್ಯಾಮೇಜ್ ಬಿತ್ತು. ಹಾಗೆ ಎನಿಮಿ ಹೋದ. ಅವನಿಗೆ ಮೇಲ್ಗಡೆ ಒಬ್ಬ ಎನಿಮಿ ಇದ್ದ, ಅದನ್ನು ಕೂಡ ನಾನು ನೋಡ್ತಾ ಇದ್ದೆ. ಅವನಿಗೆ ಫೈಟ್ ತೊಳಲು ಬರೋದಿಲ್ಲ ಅಂತ ಹೇಳಿದೆ. ಅಷ್ಟರಲ್ಲಿ ನೋಡೋಷ್ಟರಲ್ಲಿ ಎನಿಮಿ ಈ ಕಡೆಯಿಂದ ಬಂದವನು. ನಾನು ಹೋದೆ ಅಂತ ಅಂದ್ಕೊಂಡೆ, ಅಷ್ಟರಲ್ಲಿ ಹೋಗ್ಬಿಟ್ಟ. ಪರವಾಗಿಲ್ಲ ಅಂತ ಹೇಳಿ ಅವನು ಕೂಡ ಲೂಟ್ ಮಾಡ್ಕೊಂಡ್ಬಿಟ್ಟು, ಅಷ್ಟರಲ್ಲಿ ಎನಿಮಿ ಕಾಣಿಸ್ತಾ ಅಲ್ಲಿ ಒಬ್ಬ. ಇಲ್ಲಿ ಲೂಟ್ ಮಾಡ್ಕೊಳ್ಳಲು ಬರ್ತಾನೆ. ಲೂಟ್ ಮಾಡ್ಕೋಷ್ಟರಲ್ಲಿ ನಾನು ಅವನಿಗೆ ಹೊಡಿಬೇಕು ಅಂತ ಇದ್ದೆ. ಅಷ್ಟರಲ್ಲಿ ಎನಿಮಿ ಬೇರೆ ಕಡೆ ಹೋಗ್ಬಿಟ್ಟ. ಅಷ್ಟರಲ್ಲಿ ಇಲ್ಲಿ ಒಬ್ಬ ಎನಿಮಿ ಕಂಡ, ಅವನಿಗೆ ಕೂಡ ಡ್ಯಾಮೇಜ್ ಕೊಟ್ಟೆ. ಒಂದು ಹೆಡ್ ಶಾಟ್ ಅಂತಲೇ ಹೇಳ್ಬೋದು. ಆದರೆ ಅದು ಹೆಡ್ ಶಾಟ್ ಅಲ್ಲ, ಮೊದಲೇ ಡೌನ್ ಆಗಿದೆ. ಸ್ವಲ್ಪ ಒಂದು ಇಂಟರ್ನೆಟ್ ಪ್ರಾಬ್ಲಮ್ ಇರೋದ್ರಿಂದ ಹಾಗಾಯಿತು. ಹಾಗೆ ಮತ್ತೊಬ್ಬ ಎನಿಮಿ ಕೂಡ ಇಲ್ಲಿ ಬಂದಿದ್ದಾನೆ ಅಂತ ಗೊತ್ತಿತ್ತು. ಹಾಗೆ ಅಲ್ಲಿ ಬಂದು ಕೂಡ ಈ ಕಡೆ ಬರ್ತಾನೆ ಅಂತ ಗೊತ್ತಿತ್ತು. ಹಾಗೆ ಇಲ್ಲಿ ಬರೋಷ್ಟರಲ್ಲಿ ಒಂದು ಒಳ್ಳೆಯ ಶಾಟ್ ಅಂತಲೇ ಹೇಳ್ಬೋದು, ಬಾಡಿ ಶಾಟ್. ಪರವಾಗಿಲ್ಲ, ನಾನು ಕೂಡ ಒಂದು ಡೌನ್ ಮಾಡಿದ್ದಾನೆ. ಇನ್ನು 2 ಕಿಲ್ ಆಗಿ, ಟೋಟಲ್ ಆಗಿ 3 ಕಿಲ್ ಆಯಿತು. ಈ ಮ್ಯಾಚ್ ಭೂಯ ಆಗುತ್ತಾ ಇಲ್ವಾ ಅಂತ ನೀವು ಕೊನೆ ತನಕ ಈ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಆ ಕೂಡ ಕಿಲ್ ಬಂತು. ಹಾಗೆ ಇಲ್ಲಿ ಮುಂದ್ಗಡೆ ಬಂದೆ, ಗನ್ ಕೂಡ ಚೇಂಜ್ ಮಾಡಿಕೊಂಡು 2 ಗನ್ನು 3 ಲೆವೆಲ್ ಗನ್ ಅಂತಲೇ ಹೇಳ್ಬೋದು ಇದ್ದಾವೆ. ಹಾಗೆ ಇಲ್ಲಿ ಒಬ್ಬ ಎನಿಮಿ ಬರ್ತಾ ಇದ್ದ, ಅವನು ಜೂನಿಂದ ಆಚೆ ಕಡೆ ಬರ್ತಾ ಇದ್ದ. ಹಾಗಾಗಿ ಸೊ ಹೆಲ್ತ್ ಇರಲಿ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಲ್ಲಿ ಅಷ್ಟು ಬೇಗ ಹೋದ. ಹಾಗೆ ಮತ್ತೆ ಯಾರಾದರೂ ಎನಿಮಿ ಇರ್ಬೋದು ಅಂತ ನನಗೆ 100% ಕನ್ಫರ್ಮ್ ಇತ್ತು. ಯಾಕಂದರೆ ಅಲ್ಲಿ ರಿವೈವ್ ಮಾಡಲು 100% ಬರ್ತಾರೆ ಅಂತ. ಅಲ್ಲಿ ಕೂಡ ಗಾಡಿ ತೊಗೊಂಡು ಬಂದಿದ್ದ. ಹಾಗೆ ಅವನಿಗೆ ಕೂಡ ಕ್ಲಿಯರ್ ಮಾಡಿಬಿಟ್ಟು ಇಲ್ಲೊಂದು ಮಸ್ತ್ ಮಜಾ ಇದೆ ನೋಡಿ ಅಂತಲೇ ಹೇಳ್ತೀನಿ. ಏಕೆ ಅಂತ ಅಲ್ಲಿ ಒಬ್ಬ ಎನಿಮಿ ಓಡ್ಕೋತ ಬರ್ತಾ ಇದ್ದಾನೆ. ಇಲ್ಲಿ ಕವರಿಗೆ ಬರ್ತಾನೆ ಅಂತ ನಾನು ಬಿಟ್ಟೆ. ಆದರೆ ಕವರಿಗೆ ಏನಾಗುತ್ತೆ ನೀವೇ ನೋಡ್ಬೋದು ಮುಂದೆ ಕಡೆ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ಅಂತಲೇ ಹೇಳ್ತೇನೆ. ಎಲ್ಲಿ ಎನಿಮಿನೇ ಬರ್ತಾ ಇಲ್ಲ. ವಿಡಿಯೋ ರೆಕಾರ್ಡ್ ಮಾಡೋಷ್ಟರಲ್ಲಿ ತುಂಬ ಲೇಟ್ ಆಗ್ತಾ ಇದೆ, ಆದಷ್ಟು ಕ್ಷಮಿಸಿ. ಪ್ರತಿ ವಿಡಿಯೋದಲ್ಲಿ ಎಲ್ಲ ಹೇಳ್ಕೊತಾ ಬರ್ತಾ ಇದ್ದೇನೆ, ಆದಷ್ಟು ವಿಡಿಯೋ ಬರ್ತಾ ಅಂತ ನೋಡಿ. ಅಲ್ಲಿದ್ದ ಕವರಿಗೆ ಬಂದ, ಮುಂದ್ಗಡೆ ಹೊಡೆಯೋಣ ಅಂತ ಬಿಟ್ಟೆ. ಆದರೆ ಮುಂದ್ಗಡೆ ಕೂಡ ಕವರಿಗೆ ಹೋದ. ಇಲ್ಲಿ ಹೊಡೆಯೋಣ ಅಂತ ಇದೆ. ಇಲ್ಲಿ ಸ್ವಲ್ಪ ಫೈಟ್ ಬಿತ್ತು, ಇಲ್ಲಿ ಕೂಡ ತಪ್ಪಿಸ್ಕೊಂಡ. ಆದರೆ ಇಲ್ಲಿ ಖಂಡಿತ ಇಲ್ಲೇ ಬಂದು ಮರಿಗೆ ನಿಂಡುತ್ತಾನೆ ಅಂತ ಗೊತ್ತಿತ್ತು. ಈ ಫೈರ್ ಗಣ್ಣಿತ್ತು, 2 ಬುಲೆಟ್ ಬಿಟ್ಟೆ ನೋಡಿ. ಡ್ಯಾಮೇಜ್ ತಗೊಂಡು ಟೀಮೇ ರಾಯಿ ಅತ್ತು ಅಂತಲೇ ಹೇಳ್ಬೋದು. ಹಾಗೆ ಸ್ವಲ್ಪ ಇಮೋಟ್ ಹಾಕಿದೆ. ಅಷ್ಟರಲ್ಲಿ ಜೂನ್ ಕೂಡ ಬಂತು. ಪರವಾಗಿಲ್ಲ, ನಾವು ಕೂಡ ಇಲ್ಲೇ ಜೂನ್ ಕೂಡ ಸಿಕ್ಕಾಕೊಂಡು ಅಂತ ಓಡ್ಬಿಟ್ಟೆ ಮುಂದ್ಗಡೆ. ಆದರೆ ಇಲ್ಲಿ ಕೊನೆಯದಾಗಿ ನೀವು ನೋಡಬಹುದು 1 vs 4. ನನಗೆ 100% ಇದು ಗೊತ್ತಿತ್ತು, ಇದು ಸೋಲೋ ವರ್ಸಸ್ ಮ್ಯಾಚ್. ಹಾಗೆ ಒಂದು ಕೊನೆಯದಾಗಿ ಒಂದು ಸ್ಕ್ವಾಡ್ ಉಳಿದಿದೆ ಅಂತ. ಆದರೆ ಆ 4 ಮಂದಿಗೆ ನಾನು ಹೊಡಿತಾನ ಇಲ್ವಾ ಈ ವಿಡಿಯೋ ಕೊನೆಯದಲ್ಲಿ ಗೊತ್ತಾಗುತ್ತೆ. ಯಾರ್ಯಾರು ಇನ್ನೂ ಲೈಕ್ ಮಾಡಿಲ್ಲ ನಮ್ಮ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಅಲ್ಲಿ ತಳಗೆ ಆಫ್ಲೈನ್ ಅಂತ ಅಂದ್ಕೊಂಡಿದ್ದೆ, ಆದರೆ ಅವನಿಗೆ ಫೈರ್ ಕೊಟ್ಟ ತಕ್ಷಣ ಓಡ್ಬಿಟ್ಟ. ಇಲ್ಲಿ ಒಂದು ಡೌನ್ ಮಾಡಿಬಿಟ್ಟು ಅಷ್ಟರಲ್ಲಿ ಟೀಮೇಟ್ ವಾಲ್ ಹಾಕೊಂಡ್ಬಿಟ್ಟ. ಮತ್ತೆ ಒಬ್ಬನಿಗೆ ಡೌನ್ ಮಾಡ್ತೀನಿ, ಅವನು ಕೂಡ ಕವರಿಗೆ ಹೋಗ್ಬಿಡ್ತಾನೆ. ಸೊ ಇಲ್ಲಿ 2 ಕಿಲೋ ಹೋದು ಅಂತ ಅಂದ್ಕೊಂಡೆ. ಆದರೆ ಫೈರ್ ಬಿಟ್ಟೆ, ಆದರೆ ಇಲ್ಲೇ ಹೋಯ್ತದು. ಇನ್ನೂ ಹೆಚ್ಚು ಇದು ಇರಲಿಲ್ಲ, ಇಮೋ ಇರಲಿಲ್ಲ ಅಂತಲೇ ಹೇಳ್ತೀನಿ. ಸೊ ಖಂಡಿತ ವೇಟ್ ಮಾಡಿ ಹೊಡೆಯೋಣ ಅಂತ ವೇಟ್ ಮಾಡ್ತಾ ಇದ್ದೆ. ಆದರೆ ಇಲ್ಲಿ ಅಡ್ವಾಂಟೇಜ್ ನನಗಿಂತ ಜಾಸ್ತಿ ಅವ್ರಿಗೆ ಇತ್ತು. ಯಾಕಂದರೆ ಇಲ್ಲಿ ಜೂನ್ ಕೂಡ ನನ್ನ ಕಡೆಯಿಂದ ಹೋಗ್ತಾ ಇತ್ತು. ಅವ್ರು ಕೂಡ 4 ಮಂದಿ, ನಾವು ಒಬ್ಬನೇ. ಅದು ಫುಲ್ ಸ್ಕ್ವಾಡ್ ಅಂತಲೇ ಹೇಳ್ಬೋದು. ಅದು ನಾನು ಒಬ್ಬನೇ ಕೆಳಗೆ ಇಳಿಯಲು ಟ್ರೈ ಮಾಡಿದೆ, ಆದರೆ ಅದು ಒಳ್ಳೆಯದೇ ಆಯ್ತು ಅಂತಲೇ ಹೇಳ್ಬೋದು. ನನಗೆ ಹೋಗಲಿಲ್ಲ, ಯಾಕೆಂತ ನೀವೇ ನೋಡ್ಬೋದು. ಇಲ್ಲೊಂದು ಕಿಲ್ ಕೂಡ ಬರುತ್ತೆ ನನಗೆ. ಪರವಾಗಿಲ್ಲ, ನನಗೆ ಹೊಡೆದ್ರೆ ಹೊಡಿಲಿ, ಆದರೆ ನನಗೆ ಕಿಲ್ ಇಂಪಾರ್ಟೆಂಟು ಅಂತೇಳಿ ನಾನು ಒಂದು ಕಿಲ್ ತೊಗೊಂಡೆ. ಹಾಗೆ ಇಲ್ಲಿವರೆಗೆ 7 ಕಿಲ್ ಆಯಿತು. ಇನ್ನು ಉಳಿದಂಥವ್ರು 4 ಪ್ಲೇಯರ್, ಅಂದರೆ ನಾನೊಬ್ಬ, ಅಂದರೆ
ಅವ್ರ ಟೀಮ್ನಲ್ಲಿ 3 ಮಂದಿ. ನೀವೇ ನೋಡಿ ಮುಂದೆ ಏನಾಗುತ್ತೆ ಅಂತ. ಒಂದು ಒಳ್ಳೆ ಮಸ್ತ್ ಮಜಾ ಇದ್ದಾನೆ ಅಂತಲೇ ಹೇಳ್ಬೋದು. ಇಲ್ಲಿ ಒಬ್ಬನಿಗೆ ಫೈರ್ ಕೊಟ್ಟು ಭಾಳ ಫೈಟ್ ಕೊಡ್ತೀನಿ, ಆದರೆ ಡೌನ್ ಮಾತ್ರ ಆಗಲ್ಲ. ತುಂಬ ಬೇಜಾರಾಗುತ್ತೆ. ಹಾಗೆ ನೋಡ್ತಾ ಕಾಯ್ತಾ ಇದ್ದೆ, ಅಷ್ಟರಲ್ಲಿ ಜೂನ್ ಕೂಡ ಬಂತು. ಮುಂದ್ಗಡೆ ಹೋದೆ. ಅವರು ಈ ಟೈಮಲ್ಲಿ ಫೈಟ್ ಕೊಡ್ಬೋದಿತ್ತು, ಆದರೆ ಅವರು ಫೈಟೇ ಕೊಡಲಿಲ್ಲ. ಹಿಂದೆ ಕಡೆ ಬಂದು ಫೈಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಅಷ್ಟರಲ್ಲಿ ನಾನು ವಾಲ್ ಹಾಕೊಂಡಿರ್ತೇನೆ, ನನಗೆ ಒಂದು ಗೋಲ್ ಇತ್ತಾಗಲ್ಲ. ಅಷ್ಟರಲ್ಲಿ ಒಬ್ಬನಿಗೆ ಡೌನ್ ಮಾಡಿಬಿಡ್ತೇನೆ. ಒಂದು ವಾಲ್ ಹಾಕೊಂಡು ಮುಂದ್ಗಡೆ ಹೋಗ್ತೀನಿ. ಅಷ್ಟರಲ್ಲಿ ಆ ಒಂದು ಕಿಲ್ ಕೂಡ ಕನ್ಫರ್ಮ್ ಆಗುತ್ತೆ. ಹಂಗೆ ಒಂದು ನೆಕ್ಸ್ಟ್ ಲೆವೆಲ್ ಹೆಡ್ಶಾಟ್ ಅಂತಲೇ ಹೇಳ್ಬೋದು. ಅವನಿಗೆ ಕ್ಲಿಯರ್ ಮಾಡ್ಕೊಳ್ಳೋಷ್ಟರಲ್ಲಿ ಮತ್ತೆ ಅವ್ರ ಟೀಮೇಟ್ ಎಲ್ಲಿ ಫೈಟ್ ಕೊಡ್ತಾರೆ ಅಂತ ಮತ್ತೆ ವಾಲ್ ಹಾಕೊಂಡು ಮುಂದ್ಗಡೆ ಹೋದೆ. ಜೂನ್ ಕೂಡ ಹತ್ರ ಬರ್ತಾಯಿತ್ತು. ಈ ಕೊನೆ ಜೂನಲ್ಲಿ ನಿಮಗೆ ಗೊತ್ತಿದೆ ಯಾವ ಥರ ಡ್ಯಾಮೇಜ್ ಕೊಡುತ್ತೆ ಅಂತ. ಸುಮ್ಮನೆ ರಿಸ್ಕ್ ಬೇಡ ಅಂತ ಇದ್ದೆ ನಾನು. 1 ವರ್ಸಸ್ 4 ಅಂತ ಅಂದ್ಕೊಂಡೆ. ಅವಾಗೇ ಪರವಾಗಿಲ್ಲ, ಅವ್ರದ್ದು ನಮ್ಮದು ಬುಯ್ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಯಾವಾಗ ಒಂದು ಕಿಲ್ ಮಾಡಿದೆ, ಪರವಾಗಿಲ್ಲ, ನಾವು 1 ವರ್ಸಸ್ 3 ಆಡ್ಬೋದು, ಯಾಕಂದರೆ 3 ಲೆವೆಲ್ ಗನ್ ಇದೆ ಅಂತಲೇ ಇದ್ದೆ. ಹಾಗೆ 2 ಬಾಂಬ್ ಹಾಕಿದೆ. ಸ್ವಲ್ಪ ಡ್ಯಾಮೇಜ್ ಬಿತ್ತು, ಆದರೆ ಇನ್ನೊಂದಿತ್ತು, ಅದನ್ನು ಹಾಕ್ಬಿಡೋಣ ಅಂತ ಇದೆ. ಎನಿಮಿ ಜೋನ್ ಇತ್ತಲ್ವ, ಹಾಗಾಗಿ ಮುಂದ್ಗಡೆ ಬಂದ. ಹಾಗೆ 1 ಡ್ಯಾಮೇಜ್ ಬಿತ್ತು, ಪರವಾಗಿಲ್ಲ. ಒಂದು ಕೂಡ ಕಿಲ್ ಎತ್ಕೊಂಡೆ. ಆದರೆ ಎನಿಮಿ ನೋಡಿ ಅಲ್ಲಿ ಜೋನಲ್ಲಿ ಒದ್ದಾಡ್ತಾ ಇದ್ದಾನೆ. ಅಷ್ಟರಲ್ಲಿ ಹೊಡೆದು ಬಿಟ್ಟು ಬೋಯ ತಗೊಂಡ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್, ಬಾಯ್.